ಕಂದಿಕೆರೆಯಲ್ಲಿ 517ನೇ ನಾಡಪ್ರಭು ಕೆಂಪೇಗೌಡ ಜಯಂತಿ ಹಾಗೂ ಒಕ್ಕಲಿಗರ ಸಂಘದ ಉದ್ಘಾಟನೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಕೆರೆ ಗ್ರಾಮದಲ್ಲಿ 517ನೇ ನಾಡಪ್ರಭು ಕೆಂಪೇಗೌಡ ಜಯಂತಿ ಹಾಗೂ ಒಕ್ಕಲಿಗರ ಸಂಘದ ಉದ್ಘಾಟನಾ ಸಮಾರಂಭವು ಸಂಭ್ರಮದಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿ ಅವರು, ಗುಬ್ಬಿ ಶಾಸಕರು, ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಶ್ರೀ ಎಸ್ಆರ್ ಶ್ರೀನಿವಾಸ್ ಅವರೊಂದಿಗೆ ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ತಾಲೂಕಿನ ಪ್ರತಿಯೊಂದು ಸಮಾಜವೂ ಸಂಘಟಿತರಾಗಿ ಗ್ರಾಮ ಹಾಗೂ ತಾಲೂಕು ಮಟ್ಟದಲ್ಲಿ ಸಂಘಗಳನ್ನು ಬಲಪಡಿಸಿಕೊಳ್ಳಬೇಕು. ಸಮುದಾಯ ಭವನಗಳ ನಿರ್ಮಾಣದ ಜೊತೆಗೆ ಬಡ ಹಾಗೂ ಪ್ರತಿಭಾವಂತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡುವ ಮೂಲಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಶ್ರೀ ಸುರೇಶ್ ಬಾಬು ಸಿಬಿ ಅವರು ಆಶಯ ವ್ಯಕ್ತಪಡಿಸಿದರು. ತಾಲೂಕಿನ ವಿವಿಧ ಸಮಾಜಗಳಿಗೆ ಜಮೀನು ಒದಗಿಸುವ ಉದ್ದೇಶದಿಂದ ಸೂಕ್ತ ಜಾಗಗಳನ್ನು ಗುರುತಿಸುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಈಗಾಗಲೇ ಆದೇಶ ನೀಡಲಾಗಿದೆ. ಪ್ರತಿಯೊಂದು ಸಮಾಜದ ಸಂಘಟನೆಗೆ ಅಗತ್ಯ ಸಹಕಾರ ನೀಡಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ಕಂದಿಕೆರೆ ಭಾಗದ ರೈತರ ಬಹುದಿನಗಳ ಬೇಡಿಕೆಯಾಗಿರುವ ಹೇಮಾವತಿ ನೀರನ್ನು ತಿಂಗಳುಗಳಲ್ಲಿ ಹರಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ರೈತರ ಅಭಿವೃದ್ಧಿ ಹಾಗೂ ನೀರಾವರಿ ಸೌಲಭ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದರು. ಪ್ರತಿಯೊಂದು ಸಮಾಜವೂ ಗ್ರಾಮದ ಮಟ್ಟದಲ್ಲಿ ಸಂಘಟಿತರಾಗಿ ಶಿಕ್ಷಣ, ಸಾಮಾಜಿಕ ಅಭಿವೃದ್ಧಿ ಹಾಗೂ ರೈತರ ಪ್ರಗತಿಗೆ ಕೈಜೋಡಿಸಬೇಕು. ಸರ್ವ ಸಮಾಜದ ಸಮಾನ ಪ್ರಗತಿಯೇ ನಮ್ಮ ಮುಖ್ಯ ಉದ್ದೇಶವಾಗಬೇಕು ಎಂದು ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಕಂದಿಕೆರೆ ಸಂಘದ ಪದಾಧಿಕಾರಿಗಳು, ಗಣ್ಯರು, ಜನಪ್ರತಿನಿಧಿಗಳು, ಸಮಾಜದ ಬಂಧುಗಳು, ಮುಖಂಡರು ಹಾಗೂ ಆತ್ಮೀಯರು ಉಪಸ್ಥಿತರಿದ್ದರು. ಸಮಾಜದ ಸಂಘಟನೆ, ಶಿಕ್ಷಣಕ್ಕೆ ಪ್ರೋತ್ಸಾಹ, ರೈತರ ಅಭಿವೃದ್ಧಿ, ಸರ್ವ ಸಮಾಜದ ಸಮಾನ ಪ್ರಗತಿಯೇ ನಮ್ಮ ಸಂಕಲ್ಪ. ಮತ್ತು ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಿರ್ದೇಶಕರೇ ಮತ್ತು ಈ ಭಾಗದ ಏನಂದರೆ ಒಂದು ಸಂಘ ಕಟ್ಟಬೇಕು, ಸಂಘವನ್ನು ಅಸ್ತಿತ್ವದಲ್ಲಿ ಇಟ್ಕೋಬೇಕು, ಅದನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಇರಬೇಕು. ಅದು ಒಬ್ಬರಿಗೆ ಅಧ್ಯಕ್ಷಗಿಷ್ಟೇ ಮತ್ತು ಈಗ ಉತ್ಸಾಹದಿಂದ ಏನು ಹೋಬಳಿ ಮಟ್ಟದ ಒಂದು ಸಂಘವನ್ನು ನಿರ್ಮಾಣ ಮಾಡಿದರೆ ಇವತ್ತು 517ನೇ ವರ್ಷದ ಕೆಂಪೇಗೌಡರ ಜಯಂತಿ ಜೊತೆಯಲ್ಲಿ ಸಂಘವನ್ನು ಕೂಡ ಇವತ್ತು ಸ್ಥಾಪಿಸ್ತಕ್ಕಂಥ ಕೆಲಸ ಏನು ಮಾಡಿದಿರಿ. ಸಂಘ ಕಟ್ಟತಕ್ಕಂಥದ್ದು ಇವತ್ತು ನಾವೆಲ್ಲ ಎಲ್ಲರ ಮನಸ್ಸನ್ನು ಕೂಡ ಕಟ್ಟಬೇಕು, ಎಲ್ಲರನ್ನು ಕೂಡ ಒಟ್ಟಿಗೆ ತೊಗೊಂಡು ಹೋಗ್ಬೇಕು, ಸಮಾಜನ ಬೆಳೆಸಬೇಕು. ನಮ್ಮಿಂದ ಸಮಾಜಕ್ಕೆ ಏನು ಮಾಡಿದ್ವಿ ಅನ್ನೋದು ಬರಬೇಕೆ ಬಿಟ್ಟರೆ ನಮಗೇನು ಸಂಘ ಮಾಡ್ತು ಅಂತಕ್ಕಂಥ ಆ ನಿರೀಕ್ಷಣೆ ಈಗ ಯಾರೂ ಕೂಡ ವ್ಯಕ್ತಪಡಿಸಬಾರ್ದು. ಸಂಘವನ್ನು ಕಟ್ಟಿದ್ರೆ ನಾಳೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ, ಶೈಕ್ಷಣಿಕವಾಗಿರ್ಬೋದು, ಏನಾದರೂ ಒಂದು ಹಾಸ್ಟೆಲ್ ವ್ಯವಸ್ಥೆ, ಈಗ ವಾಸಣ್ಣ ಹೇಳಿದ್ರು ಮಹಿಳೆಯರು ಹಾಸ್ಟೆಲ್ ಮಾಡೋಕ್ಕೆ ಹೊರಟಿದ್ದೀವಿ ಅಂತಕ್ಕಂಥದ್ದು, ಈ ಥರ ಏನಾದರೂ ಸಂಘಗಳು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಇಲ್ಲಿಂದ ಅಲ್ಲಿ ಹೋದಾಗ ಅಲ್ಲಿ ಓದ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಎಲ್ಲೋ ಟಿ ವಿಲಿ ನೋಡಿದೆ 16 ಜನಕ್ಕೇನೋ ಡೈರಿಯಿಂದ ಏನೋ ಹಾಸ್ಟೆಲ್ ಸೀಟ್ ಕೊಡಿಸೋರು ಗುಬ್ಬಿನಲ್ಲಿ ಅಂತಕ್ಕಂಥದ್ದು, ಇದೆಲ್ಲ ನೋಡಿದೆ. ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಶೈಕ್ಷಣಿಕ ಬದುಕಿಗೆ ಇವತ್ತು ನೆರವಾಗೋ ನಿಟ್ಟಿನಲ್ಲಿ ಇವತ್ತು ತಾಲೂಕು ಸಂಘಗಳು, ಹೋಬಳಿ ಸಂಘಗಳು ಮತ್ತು ಜಿಲ್ಲಾ ಸಂಘಗಳು ಇದ್ದರೆ ಖಂಡಿತ ಇವತ್ತು ಮಕ್ಕಳು ಯಾರು ಕೂಡ ಓದಿದ್ರೆ ಅದೇ ಆಸ್ತಿ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಆಲೋಚನೆ ಇರಲಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲ ಇದಕ್ಕೆ ಸಂಘಕ್ಕೆ ಆಸ್ತಿಯನ್ನು ಮಾಡಬೇಕು. ಇವತ್ತು ಸುಮಾರು 500 ಕಡೆ ವಿದ್ಯಾಸಂಸ್ಥೆಗಳಿದೆ. ಚುಂಚನಗಿರಿ ಮಠದ್ದು 500 ಭಾಗದಲ್ಲಿ ಇರ್ತಕ್ಕಂಥದ್ದು, ಇಡೀ ದೇಶದಲ್ಲಿ ನಾನಾ ಭಾಗದಲ್ಲಿ, ಅಮೇರಿಕಾದಿಂದ ಹಿಡಿದು ಎಲ್ಲ ಕಡೆನೂ ಇದೆ. ಅಷ್ಟು ನಮ್ಮ ಹಿರಿಯ ಸ್ವಾಮೀಜಿಗಳು ಆಸ್ತಿಯನ್ನು ಮಾಡೋಗಿದ್ದಾರೆ. ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಈಗಿನ ಕೇಂದ್ರ ಸಂಘ ಎಲ್ಲದೂ ಕೂಡ ಸ್ಥಾಪಿಸ್ಕೊಂಡು ಹೋಗ್ತದೆ. ನನ್ನ ಮಗಳು ಓದಿದ್ದು ಕೂಡ ಕಿಮ್ಸಲ್ಲೇ, ಮೆಡಿಕಲ್ ಮಾಡಿದ್ದು ಕೂಡ ಕಿಮ್ಸಲ್ಲಿ. ಅವತ್ತು ಕುಮಾರಣ್ಣ ನನ್ನ ಮಗಳಿಗೆ ಸೀಟ್ ಕೊಡಿಸಿದಂಥದ್ದು ಇದೆ. ಅದರಿಂದ ಈ ಥರ ಒಳ್ಳೆ ರೀತಿಯಲ್ಲಿ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಇವತ್ತು ಸ್ವಾಮೀಜಿಗಳು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಇದೆಲ್ಲ ನೋಡಿದಾಗ ಅದನ್ನು ಉಳಿಸ್ಕೊಂಡು ಹೋಗೋದು ಹೇಗೆ ಅಂತಕ್ಕಂಥದ್ದು ಮುಖ್ಯ. ಇವತ್ತು ಅದನ್ನು ಬೆಳೆಸ್ಕೊಂಡೋಗಿ ತಳಹಂತದಿಂದನೂ ಕೂಡ ನಾವು ಸಂಘಟನೆಯನ್ನು ಮಾಡಿಕೊಂಡು ಇವರೆಲ್ಲರ ಆರ್ಥಿಕ ಪರಿಸ್ಥಿತಿ ಮತ್ತು ಶೈಕ್ಷಣಿಕ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೇನು ಸ್ಥಾಪನೆ ಆಗಿರ್ತಕ್ಕಂಥ ಸಂಘ ಮುಂದೆ ಹೋಗಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಎಲ್ಲಾದರೂ ಪಂಚಾಯತಿ ಜಾಗ ಇದ್ದರೆ ಖಂಡಿತ ಅದನ್ನು ನಾವೆಲ್ಲರೂ ಕೂಡ ಗುರುತಿಸಿದ್ರೆ ಅದನ್ನು ಕೊಡಿಸುವಂಥ ಕೆಲಸ ಮಾಡ್ತೇವೆ. ಜೊತೆಗೆ ಈಗಾಗಲೇ ತಾಲೂಕಲ್ಲಿ ಮೊನ್ನೆ ನಡೆದಂಥ ಕೆಂಪೇಗೌಡ ಜಯಂತಿಯಲ್ಲಿ ಈಗಾಗಲೇ
ಚರ್ಚೆಯನ್ನು ಕೂಡ ಮಾಡಿದ್ವಿ. ತಹಸೀಲ್ದಾರ್ ಅದ್ರ ಪರಿಶೀಲನೆಯಲ್ಲಿದ್ದಾರೆ. ಅಲ್ಲೊಂದು ಒಳ್ಳೆಯ ಜಾಗ, ಉತ್ತಮವಾದ ಒಂದು 3 ರಿಂದ 5 ಎಕರೆ ಜಾಗವನ್ನು ಕೂಡ ನೋಡಲಿಕ್ಕೆ ಈಗಾಗಲೇ ನಾವು ಪ್ರಯತ್ನ ಮಾಡ್ತೇವೆ. ಅದಾದ ತಕ್ಷಣ ನಾವು ವಾಸಣ್ಣ ಎಲ್ಲರೂ ಹೋಗಿ ಮುಖ್ಯಮಂತ್ರಿಗಳಿಂದ ಅದನ್ನು ಮಂಜೂರು ಮಾಡಿಸಿ ಅದಕ್ಕೆ ಬೇಕಾದಂಥ ಭವನವನ್ನು ಕೂಡ ಕಟ್ಟಲಿಕ್ಕೆ, ಅಲ್ಲಿ ಸಂಸ್ಥೆಯನ್ನು ಮಾಡಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಆಸ್ತಿ ಮಾಡಬೇಕು ಎಲ್ಲ. ಇವತ್ತು ಸಂಘಗಳು ಮಾಡಿ, ಸಂಘಗಳ ಮುಖಾಂತರ ನಾವು ಎಲ್ಲರಿಗೂ ಕೂಡ ಬೆಳವಣಿಗೆಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ನಮ್ಮೆಲ್ಲರ ಚಿಂತನೆಗಳಿರಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಹೇಮಾವತಿ ನೀರು ತಾಲೂಕಿಗೆ ಎಲ್ಲ ಕಡೆನೂ ಕೂಡ ಹರಿತಾ ಇದೆ. ಇಲ್ಲಿಗೂ ಕೂಡ ಇನ್ನು 2 ತಿಂಗಳಲ್ಲಿ ಆ ಕೆಲಸ, 2-3 ತಿಂಗಳಲ್ಲಿ ಈ ಭಾಗದ್ದು ಚಿಕ್ಕನಾಯಕನಹಳ್ಳಿ ಮತ್ತು ಸಾದರಳ್ಳಿ ಕಂತಕೆರೆ ಮುಖಾಂತರ ಬೋರಿನ ಕಡೆ ಹೋಗ್ತಕ್ಕಂಥದ್ದು ಕೂಡ ಇನ್ನು 3 ತಿಂಗಳಲ್ಲಿ ಆ ಕೆಲಸನ ಕೂಡ ಪೂರ್ಣ ಮಾಡ್ತೇವೆ. ಅದರಿಂದ ಎಲ್ಲ ಭಾಗಕ್ಕೂ, ಎಲ್ಲ ರೈತರಿಗೂ ಕೂಡ ಅನುಕೂಲ ಆಗಬೇಕು. ನೀರಿದ್ದರೆ ಇವತ್ತು ವಾಸಣ್ಣ ಮಂಡ್ಯ ಥರ ಆಗ್ಬಿಟ್ಟವ್ರು, ಅವರು ಗುಬ್ಬಿ ತಾಲೂಕಿನವರು, ಅವ್ರನ್ನೇನು ಇವತ್ತು ಹಿಡಿಯೋಕ್ಕಾಗಲ್ಲ, ಮುಗ್ದಾರ ಹಾಕ್ಬೇಕು ಇವ್ರಿಗೆಲ್ಲ. ಎಲ್ಲರೂ 10,000 ಗಿಡ ಅಡಿಕೆ ಈ ಥರ ಹಿಡ್ಕೊಂಡವ್ರು. ಈಗ ಅಡಿಕೆಗೂ ಕೂಡ ಒಂಥರ ಹಂಗೆ ನೀರು ಜಾಸ್ತಿ ಆದರೂ ಕೊಳೆ ರೋಗ ಬರ್ತಕ್ಕಂಥದ್ದು ಮತ್ತು ರೇಟ್ ಗುಡ್ಕ ನಿಷೇಧ ಮಾಡಬೇಕು ಅಂತಕ್ಕಂಥದ್ದು ಕೂಡ ಒಂದು ಚಿಂತನೆ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಅಡಿಕೆ ಬೆಳೆಗಾರರು ಕೂಡ ಹೋಗಿ ಬೇಡ ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಸೈನ್ ಹಾಕಿ ಕೊಟ್ಟಿದ್ವಿ, ಬೇಡ, ಅದರಿಂದ ಏನು ಕೂಡ ಹಾನಿಕರ ಇಲ್ಲ, ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳು ಮನವಿ ಮಾಡಿ ಅದನ್ನು ಹಿಂಪಡೆದಂಥದ್ದು ಕೂಡ ನೀವೆಲ್ಲರೂ ಕೂಡ ನೋಡಿದ್ದೀರಿ. ಆದ್ದರಿಂದ ಇವತ್ತು ಅದೊಂದು ಸ್ವಲ್ಪ ಅಡಿಕೆಗೆ ಒಂದು ಸ್ವಲ್ಪ ದರ ಹೆಚ್ಚಾಗಿರೋದ್ರಿಂದ ಇವತ್ತು ಒಂದು ಸ್ವಲ್ಪ ರೈತರು ಉಸಿರಾಡ್ತಾ ಇದ್ದಾರೆ. ಬಿಟ್ಟರೆ ಬೇರೆ ನಾವು ತೆಂಗಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ತೆಂಗಲ್ಲಿ ಅದು ಉಳಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಾ ಇರ್ತಕ್ಕಂಥ, ಅದಕ್ಕೆ ಬರ್ತಕ್ಕಂಥ ರೋಗಗಳು ಎಲ್ಲ ನೋಡಿದಾಗ ಖಂಡಿತ ಈ ನುಸಿ ರೋಗ ಸ್ಟಾರ್ಟ್ ಆಗಿದ್ದು ಯಾವಾಗಿಂದ ಅಂತಲೂ ಕೂಡ ಗೊತ್ತು. ಅದು ಇನ್ನೂ ಕೂಡ ಅದನ್ನು ಒಂದಲ್ಲ ಒಂದು ರೀತಿಯಲ್ಲಿ ಬಿಳಿ ತಲೆಹುಳಿ, ಕಪ್ಪು ತಲೆಹುಳು ಈ ಥರ ಬಂದು ನಮಗೆ ಅಲ್ಲಿ ಏನು ಇಳುವರಿನೇ, ತೆಂಗಿನ ಇಳುವರಿ ಕಡಿಮೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಅದರಿಂದ ಬರ್ತಕ್ಕಂಥ ಬೈ ಪ್ರಾಡಕ್ಟ್ಸ್ನ ಏನು ಮಾಡಬೇಕು ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗ್ತದೆ. ಆ ರೀತಿಯಲ್ಲಿ ಈಗಾಗಲೇ ಹಲವಾರು ಸಂಶೋಧನೆಗಳು ಕೂಡ ಅದರ ಬಗ್ಗೆ ಗಮನ ಹರಿಸ್ತಾ ಇದ್ದೇವೆ. ಖಂಡಿತ ಮುಂದಿನ ದಿನಗಳಲ್ಲಿ ತೆಂಗು ಬೆಳೆಗಾರರಿಗೂ ಕೂಡ ಉತ್ತಮ ರೀತಿಯಲ್ಲಿ ಅವ್ರು ಬೆಳೆದಂಥ ಬೆಳೆಗೆ ಮತ್ತು ಗುಡಿ ಕೈಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟರೆ ಖಂಡಿತ ಅನುಕೂಲ ಆಗ್ತದೆ ಅಂತಕ್ಕಂಥ ಚಿಂತನೆ ಇದೆ. ಇವತ್ತು ರಸ್ತೆಗಳು ಕೂಡ ಉತ್ತಮ ಆಗ್ತಾಯಿದೆ. ಇದು ಕಂತಕೆರೆಯಲ್ಲಿ ಎಲ್ಲಾದರೂ ಸಂಘದವರೇನು ಇವತ್ತು ಉತ್ಸಾಹದಿಂದ ಇವತ್ತು ನೀವೆಲ್ಲರೂ ಕೂಡ ಸಂಘದಲ್ಲಿ ಪರಮ ಪೂಜ್ಯನ ಕರೆಸಿ ಎಲ್ಲ ಮುಖಂಡರನ್ನು ಕರೆಸಿ ತಾವೇನು ಈ ಸಂಘವನ್ನು ಉದ್ಘಾಟನೆ ಮಾಡಿದಿರಿ, ಉದ್ಘಾಟನೆ ಜೊತೆಯಲ್ಲಿ ನೆನಪಾಗಿರಬೇಕು. ಪ್ರತಿ ವರ್ಷ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಏನಾದ್ರು ಒಂದು ಕೊಡುಗೆ ಇರಲೇಬೇಕಾಗ್ತದೆ. ಆ ರೀತಿ ನಿಮ್ಮ ಚಿಂತನೆ ಇರಬೇಕಾಗ್ತದೆ. ಅದನ್ನು ಇಲ್ಲಿ ಯಾರು ಕೂಡ ಸ್ವಾರ್ಥತೆ ಬೇಡ. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡಿ ಖಂಡಿತ ನೀವು ಯಾವ ಸಂದರ್ಭದಲ್ಲಾಗಲಿ ನಾನು ನಿಮ್ಮ ಜೊತೆ ಇರ್ತೀನಿ, ದಯಮಾಡಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.